ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಿ? ಒಂದು ಸಣ್ಣ ಪ್ರಶ್ನೆ ಕೇಳಬೇಕಿದೆ. ಕೆಲವೊಮ್ಮೆ ನಿಮ್ಮ ಮನಸ್ಸು ಒಂದೇ ವಿಷಯದ ಮೇಲೆ ಅಂಟಿಕೊಂಡು ಇನ್ನೂ ಎಂದು ನಿರಂತರವಾಗಿ ತಿರುಗುತ್ತಿರುತ್ತದೆಯೇ? ಅದನ್ನೇ ಅತಿಯಾದ ಆಲೋಚನೆ ಎಂದು ಹೇಳಬಹುದು. ಒಂದು ಕ್ಷಣ ಊಹಿಸಿ, ಒಂದು ಹೂವು ನಿಮ್ಮ ಮುಂದೆ ಅರಳಿದೆ. ಅದರ ಸುವಾಸನೆ ಮೂಗಿಗೆ ತಾಗುತ್ತದೆ. ಒಂದು ಕ್ಷಣ ಮನಸ್ಸಿಗೆ ತುಂಬ ಚೆನ್ನಾಗಿ ಅನಿಸುತ್ತದೆ. ಆದರೆ ಮನಸ್ಸು ಅಲ್ಲಿ ನಿಲ್ಲುವುದಿಲ್ಲ. ಇದೇ ಸುವಾಸನೆ ಮತ್ತೆ ಬೇಕು, ಇನ್ನಷ್ಟು ಬೇಕು ಎಂದು ಅದು ಹಿಡಿದುಕೊಳ್ಳುತ್ತದೆ. ಇವತ್ತು ನಾವು ಹೂವನ್ನಲ್ಲ, ಸ್ಕ್ರೋಲ್ ಮಾಡುತ್ತೇವೆ, ಶಾಪಿಂಗ್ ಮಾಡುತ್ತೇವೆ, ಲೈಕ್ಸ್ ಹುಡುಕುತ್ತೇವೆ. ಒಂದು ಕ್ಷಣ ಸಂತೋಷ ಸಿಗುತ್ತದೆ, ಆದರೆ ತಕ್ಷಣವೇ ಖಾಲಿತನ ಅನ್ನಿಸುತ್ತದೆ. ಮತ್ತೆ ಮನಸ್ಸು ಓಡುತ್ತದೆ. ಇದರಿಂದ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ಬದಲಾಗಿ ಆಲೋಚನೆಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಬುದ್ಧರು ಇದಕ್ಕೆ ಬಹಳ ಹಿಂದೆಯೇ ಉತ್ತರ ನೀಡಿದ್ದಾರೆ. ಧಮ್ಮಪದದ 4ನೇ ಅಧ್ಯಾಯ ಪುಪ್ಪವಗ್ಗ ವಚನಗಳು 44-50. ಅಲ್ಲಿ ಬುದ್ಧರು ವಿವರಿಸುತ್ತಾರೆ, ಮನಸ್ಸು ಸುಖವನ್ನು ಹೂ ಕೀಳುವಂತೆ ಮತ್ತೆ ಮತ್ತೆ ಕೀಳುತ್ತಾ ಹೋದರೆ ಅದು ಹೇಗೆ ಬಂಧಿಯಾಗುತ್ತದೆ ಎಂದು. ಹಾಗೆಯೇ ಅದರಿಂದ ಹೊರಬರುವ ದಾರಿಯನ್ನೂ ತೋರಿಸುತ್ತಾರೆ. ಒಂದು ಸುಂದರ ವಚನ ಕೇಳಿ. ಒಂದು ಹೂ ಇಂದು ತಾಜಾ ಆಗಿರುತ್ತದೆ, ನಾಳೆ ಒಣಗಿ ಹೋಗುತ್ತದೆ. ಸುವಾಸನೆ ಹೋದ ಮೇಲೂ ನಮ್ಮ ಹಿಡಿತ ಮಾತ್ರ ಉಳಿಯುತ್ತದೆ, ಆದರೆ ವಸ್ತು ಉಳಿಯುವುದಿಲ್ಲ. ಹಾಗೆಯೇ ನಮ್ಮ ಇಂದ್ರಿಯ ಸುಖಗಳು, ರುಚಿ, ದೃಶ್ಯ, ಶಬ್ದ ಎಲ್ಲವೂ ಬರುತ್ತವೆ ಮತ್ತು ಹೋಗುತ್ತವೆ. ವಚನ 47ರಲ್ಲಿ ಬುದ್ಧರು ಹೇಳುತ್ತಾರೆ, ಚಂಚಲ ಮನಸ್ಸಿನ ವ್ಯಕ್ತಿ ಸುಖದ ಹೂಗಳನ್ನು ಕೀಳುತ್ತಲೇ ಇರುತ್ತಾನೆ. ಮಳೆ ನೀರಿಗೆ ಊರು ಕೊಚ್ಚಿ ಹೋಗುವಂತೆ ಮೃತ್ಯು ಅಂತಹವನನ್ನು ಎಳೆದುಕೊಂಡು ಹೋಗುತ್ತದೆ. ಸ್ನೇಹಿತರೆ, ಇಲ್ಲಿ ಚಂಚಲ ಮನಸ್ಸಿನ ಅಪಾಯ ಸ್ಪಷ್ಟವಾಗುತ್ತದೆ. ವಚನ 48 ಇನ್ನೂ ನೇರವಾಗಿ ಹೇಳುತ್ತದೆ, ಇಂದ್ರಿಯ ಸುಖದಲ್ಲಿ ತೃಪ್ತಿಯಿಲ್ಲದೆ ಸುಖದ ಹೂಗಳನ್ನು ಕೀಳುತ್ತಲೇ ಇರುವವನನ್ನು ಮೃತ್ಯು ತನ್ನ ವಶಕ್ಕೆ ತರುತ್ತದೆ. ಇನ್ನೂ ಬೇಕು ಎನ್ನುವ ತೃಪ್ತಿಯಿಲ್ಲದ ಮನಸ್ಸೇ ಅಪಾಯ ಎಂದು ಬುದ್ಧರು ತಿಳಿಸುತ್ತಾರೆ. ಸಮಸ್ಯೆ ಸುಖದಲ್ಲಿಲ್ಲ. ಸಮಸ್ಯೆ ಇದು ಸದಾ ಇರಬೇಕು ಎನ್ನುವ ಹಠದಲ್ಲಿ ಇದೆ. ಆ ಹಠವೇ ಮನಸ್ಸನ್ನು ನಿಲ್ಲದೆ ಓಡಿಸುತ್ತದೆ. ವಚನ 46ರಲ್ಲಿ ಬುದ್ಧರು ಹೇಳುತ್ತಾರೆ, ಈ ದೇಹ ನೀರಿನ ಗುಳ್ಳೆ ಅಥವಾ ಮಿರೇಜ್ ಇದ್ದ ಹಾಗೆ ಎಂದು ತಿಳಿದು ಮಾರನ ಸುಖದ ಬಾಣಗಳನ್ನು ಬಿಟ್ಟು ಮುಂದೆ ಸಾಗು. ಅಂದರೆ ಇಂದ್ರಿಯ ಸುಖದ ಬಲೆಯನ್ನು ನಾವೇ ಕಿತ್ತು ಹೊರಬರಬೇಕು. ಉದಾಹರಣೆಗೆ, ನೀವು ಇನ್ಸ್ಟಾಗ್ರಾಮ್ಗೆ ಒಂದು ಫೋಟೋ ಹಾಕುತ್ತೀರಿ. ಲೈಕ್ಸ್ ಬರಬೇಕು ಎಂದು ಕಾಯುತ್ತೀರಿ. ಬಂದರೆ ಸಂತೋಷ, ಬರದಿದ್ದರೆ ಮನಸ್ಸು ಕುಗ್ಗುತ್ತದೆ. ನಂತರ ಅದನ್ನೇ ಯೋಚಿಸುತ್ತಾ ಏಕೆ ಬರಲಿಲ್ಲ ಎಂದು ಮನಸ್ಸು ಸುತ್ತುತ್ತದೆ. ಇನ್ನೊಂದು ಉದಾಹರಣೆ, ಶಾಪಿಂಗ್. ಹೊಸ ಬಟ್ಟೆ ಅಥವಾ ಹೊಸ ಫೋನ್ ತೆಗೆದುಕೊಂಡ ಮೇಲೆ ಇನ್ನು ಸಾಕು ಎಂದು ಅನಿಸುತ್ತದೆ. ಆದರೆ ಕೆಲವೇ ದಿನಗಳಲ್ಲಿ ಹೊಸ ಟ್ರೆಂಡ್ ಬರುತ್ತದೆ. ಮತ್ತೆ ಮನಸ್ಸು ಅಶಾಂತವಾಗುತ್ತದೆ. ನಿಜ ಅಲ್ವಾ? ಯೋಚಿಸಿ ನೋಡಿ. ಮತ್ತೊಂದು ಉದಾಹರಣೆ, ಮನಸ್ಸು ಭಾರವಾಗಿದ್ದಾಗ ತಕ್ಷಣ ಯೂಟ್ಯೂಬ್ ಅಥವಾ ನೆಟ್ಫ್ಲಿಕ್ಸ್ ತೆಗೀತೇವೆ. ಒಂದು ಕ್ಷಣ ಮರೆವು ಸಿಗುತ್ತದೆ, ಆದರೆ ಒಳಗಿನ ಅಶಾಂತಿ ಹಾಗೆಯೇ ಉಳಿಯುತ್ತದೆ. ನೀವು ಕೇಳಬಹುದು, ಗುರುಗಳೇ, ಇದು ಕೇಳುವುದಕ್ಕೆ ಸರಿ ಅನಿಸುತ್ತೆ, ಆದರೆ ಪ್ರಾಯೋಗಿಕ ಜೀವನದಲ್ಲಿ ನಿಜವಾಗಿಯೂ ಇದಕ್ಕೆ ಪರಿಹಾರವಿದೆಯೇ? ಮತ್ತೆ ಬುದ್ಧರ ದಾರಿಯೇನು? ವಚನ 44 ಮತ್ತು 45ರಲ್ಲಿ ಬುದ್ಧರು ಕೇಳುತ್ತಾರೆ, ಈ ಭೂಮಿಯನ್ನು, ಮೃತ್ಯುಲೋಕವನ್ನು, ದೇವಲೋಕವನ್ನು ಯಾರು ಗೆಲ್ಲುತ್ತಾರೆ? ಉತ್ತರ, ಜ್ಞಾನದಿಂದ ಶ್ರಮಪಡುವ ವ್ಯಕ್ತಿ. ಒಬ್ಬ ಕುಶಲ ಮಾಲೆಗಾರ ಹೂಗಳನ್ನು ಒಂದೊಂದಾಗಿ ಜೋಡಿಸುವಂತೆ ಅವನು ಹೆಜ್ಜೆ ಹೆಜ್ಜೆಯಾಗಿ ಮುಂದೆ ಸಾಗುತ್ತಾನೆ. ಆ ದಾರಿ 3 ಹೆಜ್ಜೆಗಳು. ಗಮನವಿಟ್ಟು ಕೇಳಿ. 1. ಇಂದ್ರಿಯ ನಿಯಂತ್ರಣ. ನಾವು ಏನು ನೋಡುತ್ತೇವೆ, ಕೇಳುತ್ತೇವೆ, ತಿನ್ನುತ್ತೇವೆ ಎಂಬುದಕ್ಕೆ ಮಿತಿ ಇರಲಿ. 2. ಗಮನ ಕೇಂದ್ರೀಕರಣ. ಒಂದೇ ಕ್ಷಣದಲ್ಲಿ ಒಂದೇ ಕೆಲಸ. 3. ಅರಿವು. ಇದು ತಾತ್ಕಾಲಿಕ ಎಂದು ನೆನಪಿಸಿಕೊಳ್ಳುವುದು. ವಚನ 49ರಲ್ಲಿ ಬುದ್ಧರು ಸುಂದರ ಹೋಲಿಕೆ ಕೊಡುತ್ತಾರೆ. ಜೇನುಹುಳು ಹೂವಿನ ಬಣ್ಣ ಅಥವಾ ಸುವಾಸನೆ ಕೆಡಿಸದೆ ಮಧು ತೆಗೆದುಕೊಳ್ಳುತ್ತದೆ. ಅಂದರೆ ಜೀವನದ ಸಂತೋಷ ಅನುಭವಿಸಬೇಕು, ಆದರೆ ಅದಕ್ಕೆ ಅಂಟಿಕೊಳ್ಳಬಾರದು. ಎಂತಹ ಸುಂದರ ಉಪಮೆ ಅಲ್ಲವೇ? ಈಗ ಒಂದು ಸಣ್ಣ ಅಭ್ಯಾಸ ಮಾಡೋಣ. ಕೇವಲ 2 ನಿಮಿಷ. ಕಣ್ಣು ಮುಚ್ಚಿ ಉಸಿರನ್ನು ಗಮನಿಸಿ.
ಯಾವ ಯೋಚನೆ ಬಂದರೂ ಬಂತು ಎಂದು ಗುರುತಿಸಿ, ಹೋದರೆ ಹೋಯಿತು ಎಂದು ಗುರುತಿಸಿ. ಯೋಚನೆಗಳ ಜೊತೆ ಜಗಳ ಬೇಡ, ಕೇವಲ ಗಮನಿಸಿ. ಇವತ್ತಿನಿಂದ ಒಂದು ಸಣ್ಣ ನಿಯಮ ಮಾಡಿಕೊಳ್ಳಿ. ಸೋಮವಾರದಿಂದ ಶುಕ್ರವಾರದವರೆಗೆ ಸೋಷಿಯಲ್ ಮೀಡಿಯಾಗೆ ದಿನಕ್ಕೆ ಕೇವಲ 30 ನಿಮಿಷ, ವಾರದಲ್ಲಿ ಅರ್ಧ ದಿನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್ ಬಳಸಬೇಡಿ. ಆ ಸಮಯದಲ್ಲಿ ನಡೆಯಿರಿ, ಪುಸ್ತಕ ಓದಿರಿ ಅಥವಾ ನಿಮಗೆ ಇಷ್ಟವಾದ ಹವ್ಯಾಸ ಮಾಡಿ. ವಚನ 50ರಲ್ಲಿ ಬುದ್ಧರು ಹೇಳುತ್ತಾರೆ, ಬೇರೆಯವರ ತಪ್ಪನ್ನು ನೋಡಬೇಡ, ನಿನ್ನ ಸ್ವಂತ ಕೆಲಸವನ್ನು, ನಿನ್ನ ಸ್ವಂತ ಮನಸ್ಸನ್ನು ಗಮನಿಸು. ಅಂದರೆ ಬದಲಾವಣೆಯ ಮೊದಲ ಹೆಜ್ಜೆ ತನ್ನ ಮನಸ್ಸನ್ನು ಗಮನಿಸುವುದು. ಈಗ ನಿಮಗೆ ಒಂದು ನೇರ ಪ್ರಶ್ನೆ, ನಿಮ್ಮ ಹೂ ಯಾವುದು? ಮೊಬೈಲ್, ಶಾಪಿಂಗ್, ಸ್ಥಾನಮಾನ, ಸಂಬಂಧ ಅಥವಾ ಇತರರ ಒಪ್ಪಿಗೆ? ನಿಮ್ಮನ್ನು ಹೆಚ್ಚು ಬಂಧಿಸುವ ಹೂ ಯಾವುದು? ಕಾಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಒಂದು ಉತ್ತರ ಇನ್ನೊಬ್ಬರಿಗೆ ದಾರಿ ತೋರಿಸಬಹುದು. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ಹೊಸ ಉಪದೇಶಗಳನ್ನು ತಪ್ಪಿಸಿಕೊಳ್ಳದಂತೆ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಬುದ್ಧನ ಅಮೂಲ್ಯ ಬೋಧನೆಗಳ ಸಂಕಲನವಾದ ಧಮ್ಮಪದದ ಸಂಪೂರ್ಣ ವಿಡಿಯೋ ಸರಣಿಯನ್ನು ನಾವು ಪ್ಲೇಲಿಸ್ಟ್ನಲ್ಲಿ ಸಿದ್ಧಪಡಿಸಿದ್ದೇವೆ. ಆ ಸರಣಿಯನ್ನು ಕ್ರಮವಾಗಿ ವೀಕ್ಷಿಸಿ. ಆ ಮಾತುಗಳು ಕೇವಲ ಶಬ್ದಗಳಲ್ಲ, ಅವು ಜೀವನವನ್ನೇ ರೂಪಿಸುವ ಅಮೂಲ್ಯ ಸತ್ಯಗಳು. ಧನ್ಯವಾದಗಳು. ನಮಸ್ಕಾರ.